ವರ್ಷಾಚರಣೆಗೆ ಕ್ಷಣಗಣನೆ ಆರಂಭವಾಗಿದೆ. 2024 ಅದ್ದೂರಿಯಾಗಿ ವೆಲ್ಕಮ್ ಮಾಡುವುದಕ್ಕೆ ಕಡಲನಗರಿ ಮಂಗಳೂರಿನತ್ತ ಪ್ರವಾಸಿಗರ ದಂಡೆ ಹರಿದು ಬರ್ತಿದೆ. ನಾನೀಗ ಮಂಗಳೂರಿನ ಪ್ರಸಿದ್ಧ ಬೀಚ್ ಆದಂತಹ ಪಣಂಬೂರು ಬೀಚ್ನಲ್ಲಿದ್ದೇನೆ. ಇಲ್ಲಿ ನೋಡ್ಬೋದು ಪಣಂಬೂರು ಬೀಚ್ನಲ್ಲಿ ಜನ ಸಾಗರವೇ ಹರಿದು ಬಂದಿರುವಂಥದ್ದು. ಅಂದರೆ ಇವತ್ತು ಭಾನುವಾರವಾಗಿರುವ ಕಾರಣವಾಗಿ ಮತ್ತು ವರ್ಷಾಂತ್ಯದ ಹಿನ್ನೆಲೆಯಲ್ಲಿ 2024 ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೋಸ್ಕರ ಕಡಲನಗರಿ ಮಂಗಳೂರಿಗೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದಿದ್ದಾರೆ. ಇಲ್ಲಿನ ಹೋಮ್ ಸ್ಟೇ ಆಗಿರ್ಬೋದು, ಹೋಟೆಲ್ಗಳಲ್ಲಿ ಉಳಿದುಕೊಂಡಿದ್ದಾರೆ. ಅಂದರೆ ಒಂದು ವಾರದ ಹಿಂದೆ ಇಲ್ಲಿನ ಹೋಮ್ ಸ್ಟೇ ಹೋಟೆಲ್ಗಳು ಪೂರ್ತಿಯಾಗಿ ಫುಲ್ ಆಗಿರುವಂಥದ್ದು. ಅಲ್ಲಿಂದ ಬಂದಂತಹ ಪ್ರವಾಸಿಗರು ಪಣಂಬೂರು ಬೀಚ್ಗೂ ಆಗಮಿಸಿ ಇಲ್ಲಿನ ಕಡಲ ಅಲೆಗಳ ಜೊತೆ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿನ ವಾಟರ್ ಸ್ಪೋರ್ಟ್ಸ್ ಆದಂಥ ಏನು ಬೋಟಿಂಗ್ ಆಗಿರ್ಬೋದು ಮತ್ತು ಹತ್ತಿರದಲ್ಲೇ ಈಗಾಗಲೇ ಫ್ಲೋಟಿಂಗ್ ಬ್ರಿಡ್ಜ್ ಕೂಡ ಆರಂಭವಾಗಿದೆ. ಇಲ್ಲೆಲ್ಲ ಪ್ರವಾಸಿಗರು ಸಾಕಷ್ಟು ಎಂಜಾಯ್ ಮಾಡ್ತಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಸದ್ಯ ಏನು ಪ್ರವಾಸಿಗರ ದಂಡೆ ಪಣಂಬೂರು ಬೀಚ್ನಲ್ಲಿ ಇರುವಂಥದ್ದು 2023 ಕಡೆಯ ದಿನವನ್ನು ಬಹಳಷ್ಟು ಎಂಜಾಯ್ ಮಾಡ್ತಿದ್ದಾರೆ ಪ್ರವಾಸಿಗರು. 24 ಅದ್ದೂರಿಯಾಗಿ ಬರಮಾಡುವ ಕಾತ್ರದಲ್ಲಿ ಪ್ರವಾಸಿಗರು ಕೂಡ ಇರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಈ ಒಂದು ಪಣಂಬೂರು ಬೀಚ್ನಲ್ಲಿ ಆಗಮಿಸಿದಂತಹ ಏನು ಪ್ರವಾಸಿಗರು, ಇಲ್ಲಿನ ರಾಜ್ಯದ ಸಾಕಷ್ಟು ಪ್ರವಾಸಿಗರು ಕೂಡ ಈ ಒಂದು ಪಣಂಬೂರು ಬೀಚ್ಗೆ ಆಗಮಿಸಿದ್ದಾರೆ. 2023 ಕಡೆಯ ದಿನವನ್ನು ಅದ್ದೂರಿಯಾಗಿ ಏನು ಕಳೀತಾ ಇದ್ದಾರೆ. 24 ಅದ್ದೂರಿಯಾಗಿ ವೆಲ್ಕಮ್ ಮಾಡೋದಕ್ಕೆ ಕಾತರದಿಂದ ಇದ್ದಾರೆ. ಇನ್ನು 2024 ಅದ್ದೂರಿಯಾಗಿ ವೆಲ್ಕಮ್ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿಗೆ ಆಗಮಿಸಿದಂಥ ಪ್ರವಾಸಿಗರು ಪಣಂಬೂರು ಬೀಚ್ನಲ್ಲಿ ತಮ್ಮ ಸಂತೋಷವನ್ನು ಕಳೀತಾ ಇದ್ದಾರೆ. 23 ಕಡೆಯ ದಿನ ಏನಿದೆ ಇದನ್ನ ಎಂಜಾಯ್ ಮಾಡ್ತಿದ್ದಾರೆ. 24 ಬರಮಾಡುವುದಕ್ಕೆ ಪ್ರವಾಸಿಗರು ಕಾತುರರಾಗಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.